ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ನೀವು ನಂಬಿದ ದೇವತೆಯ ಆಶೀರ್ವಾದ ನಿಮ್ಮನ್ನು ಈ ಸಮಯದಲ್ಲಿ ಸಂರಕ್ಷಿಸಲ್ಪಡ್ತಾ ಇದೆ. ಹಾಗಾಗಿ ಆ ಒಂದು ಶಕ್ತಿಗಳಿಂದ ನೀವು ಮಾರ್ಗದರ್ಶನ ಪಡ್ಕೊಳ್ತಾ ಇರೋದ್ರಿಂದನೇ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಂದು ಏರಿಳಿತಗಳಿಂದ ನೀವು ಹೊರಗೆ ಬರೋಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿಯ ಆಶೀರ್ವಾದ ಯಾವಾಗಲೂ ಸದಾ ನಿಮ್ಮ ಮೇಲಿರಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿಯೂ ಅಂದರೆ ಈ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ, ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗೆ ಅನೇಕ ರೀತಿಯ ಪರಿವರ್ತನೆಗಳನ್ನು ತಗೊಳ್ಳೋಕ್ಕೆ ನಿಮಗೆ ಸಹಾಯ ಕೂಡ ಮಾಡುತ್ತೆ. ಹಾಗಾದರೆ ಎಂದಿನಂತೆ ಗುರುವನ್ನು ಹಾಗೆ ನೀವು ನಂಬಿದ ದೈವಶಕ್ತಿಗಳನ್ನು ನಿಮ್ಮ ಪೂರ್ವಜರನ್ನು ನೆನಪು ಮಾಡಿಕೊಂಡು ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ತಾ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಈ ಎನರ್ಜಿಗೆ ಕನೆಕ್ಟ್ ಆಗಿ, ಅಂದರೆ ನಿಮ್ಮ ಉಸಿರಿನ ಮೇಲೆ ನೀವು ನಿಯಂತ್ರಣವನ್ನು ತಗೊಳ್ಳಿ. ಕೆಲವರ ಎನರ್ಜಿಯ ಪ್ರಕಾರ ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ, ನೀವು ಸಹನೆಯ ರೂಪ, ಶ್ರಮದ ಶಕ್ತಿ ಮತ್ತು ನಿಶ್ಶಬ್ದವಾದ ಹೋರಾಟಗಾರರು ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತದೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ನಿಧಾನವಾಗಿ ನಡೀತಾ ಇರ್ಬೋದು, ಆದರೆ ಒಂದೇ ಒಂದು ಬಾರಿ ನೀವು ಎತ್ತರಕ್ಕೆ ಹೋದರೆ ಅದನ್ನು ಯಾರೂ ಕೂಡ ಕೆಳಗಿಳಿಸಲು ಸಾಧ್ಯವಿಲ್ಲ. ಆ ರೀತಿ ನಿಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ತಿರುವು ಬದಲಾವಣೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೂಪದಲ್ಲಿ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಗುರು ಇಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಈಗಿನ ಎನರ್ಜಿಯ ಪ್ರಕಾರ. ಹಾಗೆ ನೀವು ಹೊರಗೆ ಕಠಿಣವಾಗಿ ಕಾಣ್ತಾ ಇರ್ಬೋದು ಕೆಲವರಿಗೆ, ಆದರೆ ಒಳಗೆ ತುಂಬ ಮೃದುವಾದ ಮನಸ್ಸಿದೆ. ನೀವು ಅಷ್ಟು ಸುಲಭವಾಗಿ ಯಾರನ್ನೂ ಕೂಡ ನಂಬೋದಿಲ್ಲ, ಆದರೆ ಒಮ್ಮೆ ನೀವು ನಂಬಿದ್ರಿ ಅಂದರೆ ನಿಮ್ಮ ಜೀವವನ್ನೇ ಪಣಕ್ಕಿಟ್ಟು ಅವರಿಗೋಸ್ಕರ ಜೀವನ ಮಾಡ್ತೀರಾ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಕೆಲವೊಮ್ಮೆ ಜನರು ನಿಮಗೆ ತುಂಬ ಬೆಲೆ ಕೊಟ್ಟು ನಿಮ್ಮ ಸ್ವಭಾವವನ್ನು ಕಂಡು ಅವರ ಒಂದು ವೈಯಕ್ತಿಕ ವಿಚಾರಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾರೆ, ಆದರೆ ನಿಮ್ಮ ಸೆಲ್ಫ್ ಪ್ರೊಟೆಕ್ಷನ್, ನಿಮ್ಮ ನೋವು ಯಾರಿಗೂ ತೋರ್ಸೋಕ್ಕೆ ನಿಮಗೆ ಮಾತ್ರ ಇಷ್ಟ ಇಲ್ಲ. ಅಂದರೆ ಅವರು ತಮ್ಮ ನೋವನ್ನು, ತಮ್ಮ ವೈಯಕ್ತಿಕ ವಿಚಾರವನ್ನು ಹೇಳ್ಕೊಳ್ತಾರೆ, ಆದರೆ ನಿಮ್ಮ ಹತ್ರನೂ ಆ ರೀತಿಯ ಒಂದು ವೈಯಕ್ತಿಕ ವಿಚಾರ, ಒಂದು ನೋವಿದ್ರೆ ನೀವು ಮಾತ್ರ ಯಾರ ಹತ್ರನೂ ಶೇರ್ ಮಾಡೋದಿಲ್ಲ. ಅಂಥ ಒಂದು ದೃಢವಾದ ವ್ಯಕ್ತಿತ್ವ ನಿಮ್ಮದು ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ನಿಮ್ಮ ಮೇಲೆ ಯಾವುದೋ ಒಂದು ಜನ್ಮದ ಪುಣ್ಯದ ಫಲವೆಂಬಂತೆ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ಅವರು ಸ್ವಲ್ಪ ಕಠಿಣ ಶಿಕ್ಷಕನಂತೆ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ಕೂಡ ವಿಚಾರ ರೆಸನೆಟ್ ಆಗ್ತದೆ. ನಿಮ್ಮ ಜೀವನದಲ್ಲಿ ಪರೀಕ್ಷೆಗಳು ಈ ಸಮಯದಲ್ಲಿ ಹೆಚ್ಚುತ್ತಾ ಇದ್ದಾವೆ. ಪ್ರತಿಯೊಂದು ಯಶಸ್ಸು ಕಷ್ಟಪಟ್ಟು ನೀವು ಗಳಿಸಬೇಕು, ಆದರೆ ನೀವೇನು ನಿಮ್ಮ ಶ್ರಮದಿಂದ ಪಡ್ಕೊಳ್ತಿರಲ್ಲ, ಸಾಧನೆ ಮಾಡ್ತಿರಲ್ಲ, ಅದು ಸ್ಥಿರವಾಗಿರುತ್ತೆ. ತುಂಬ ಒಳ್ಳೆಯ ಒಂದು ಸಹನೆ ಇದೆ ನಿಮ್ಮಲ್ಲಿ, ಡಿಸಿಪ್ಲಿನ್ ಕೂಡ ಇದೆ, ಯಾವಾಗಲೂ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ. ಹಾಗೆ ಲೀಡರ್ಶಿಪ್ ಕ್ವಾಲಿಟಿ ಅಂತೂ ತುಂಬಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಒಂದು ಮುಂದಿನ ಒಂದು ಪಯಣವನ್ನು ನೀವೇ ನಿರ್ಧಾರ ಮಾಡ್ತೀರಾ ನಿಮ್ಮ ನಾಯಕತ್ವದೊಂದಿಗೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಯಾವ ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮನ್ನು ಯಾರು ನಂಬಿರ್ತಾರಲ್ಲ ಅವರ ಕೈಯನ್ನು ನೀವು ಬಿಡೋದಿಲ್ಲ. ಒಂದೊಂದ್ಸರಿ ನೇರವಾಗಿ ನೀವು ಅವರಿಗೆ ಸಹಾಯ ಮಾಡೋಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ಬಂದಾಗಲೂ ಕೂಡ ಅವರಿಗೋಸ್ಕರ ಪ್ರಾರ್ಥನೆಯನ್ನಂತೂ ಖಂಡಿತವಾಗಿಯೂ ನೀವು ಮಾಡ್ತೀರಾ ಅಂತ ಒಂದು ಒಳ್ಳೆಯ ವ್ಯಕ್ತಿತ್ವ ನಿಮ್ಮದಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅತಿಯಾಗಿ ಓವರ್ ಥಿಂಕಿಂಗ್ ಕೂಡ ಮಾಡ್ತೀರಾ ಕೆಲವು ವಿಚಾರಗಳಲ್ಲಿ. ತುಂಬ ಕಠಿಣ ಸ್ವಭಾವ ನಿಮ್ಮದು, ಆದರೆ ಜೀವನದಲ್ಲಿ ಸಾಫ್ಟ್ ಆಗಿರೋದು ಅಂತ ಅಂದರೆ ಅದೇನು ದುರ್ಬಲತೆ ಅಲ್ಲ, ಅದು ನಿಮ್ಮ ಬಲವೇ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಸಮಯದಲ್ಲೂ ಎಲ್ಲರಿದ್ರಿಗೂ ಅಷ್ಟೊಂದು ಕಠಿಣತೆ ತೋರಿಸೋದು ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಮದುವೆ ವಿಚಾರ ಆಗಿರ್ಬೋದು, ಸಂತಾನದ ವಿಚಾರ ಆಗಿರ್ಬೋದು, ಇನ್ಯಾವುದೋ ಒಂದು ವಿದೇಶಕ್ಕೆ ಹೋಗುವ ವಿಚಾರನೇ ಅಂತ ಬರ್ತಾ ಇದೆ. ಈ 3 ವಿಚಾರಗಳಲ್ಲಿ ಡಿಲೇ ಆಗ್ತಾ ಇದೆ ಅಂದರೆ ಅದು ಫೇಲ್ಯೂರ್, ಅಂದರೆ ಅದು ಒಂದು ತಡೆಯುವಿಕೆ ಅಂತಲ್ಲ, ಅದು ನಿಮಗೆ ಸಿಗೋದೇ ಇಲ್ಲ ಅಂತಲ್ಲ, ಅದು ಡಿವೈನ್ ಟೈಮಿಂಗಿಗೆ ಆಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ದೈವಿಕ ಸಮಯದಲ್ಲಿ ಈಗ ನೀವು ಶುದ್ಧೀಕರಣಗೊಳ್ತಾ ಇದ್ದರೆ ಖಂಡಿತವಾಗಿಯೂ ನಿಮ್ಮ ದೋಷಗಳನ್ನು ಇಲ್ಲಿ ಶುದ್ಧೀಕರಣಗೊಳಿಸುವುದರ ಮೂಲಕ ನಿಮ್ಮ ಕರ್ಮಗಳ ಪಾಠವನ್ನು ನಿಮಗೆ ಕಲಿಸ್ತಾ ಇದ್ದಾರೆ. ಆ ಪಾಠಗಳನ್ನು ನೀವು ಹಾದು ಹೋದಾಗ, ಅಂದರೆ ಅವುಗಳನ್ನು ಕಂಡುಕೊಂಡಾಗ, ಆ ಒಂದು ಎನರ್ಜಿಯಲ್ಲಿ ರಿಮೂವ್ ಮಾಡಿದಾಗ ಮತ್ತೆ ಆ ಪದೇ ಆ ಚಾಪ್ಟರ್ಗಳು ನಿಮ್ಮ ಜೀವನದಲ್ಲಿ ಎದುರಾಗೋದಿಲ್ಲ. ಆಗ ನೀವು ಏನು ಅಂದ್ಕೊಂಡಿದ್ರೋ ಆ ಒಂದು ಸಂಗತಿಗಳು ನಿಮ್ಮ ಜೀವನದಲ್ಲಿ ನಡೀತವೆ. ತಾಯಿ ಆಗೋ ಭಾಗ್ಯ ಆಗಿರ್ಬೋದು, ಹಾಗೆ ಮದುವೆ ವಿಚಾರ ಆಗಿರ್ಬೋದು, ಹಾಗೆ ಇನ್ಯಾವುದೇ ರೀತಿ ಒಂದು ಕನಸನ್ನು ಕಟ್ಕೊಂಡಿದ್ದಾರಲ್ಲ ವಿದೇಶಕ್ಕೆ ಹೋಗೋದು, ಅದು ನಡೆಯುತ್ತೆ. ಆದರೆ ಕೆಲವೊಂದು ಸಾರಿ ನೀವು ಈಗ ಎದುರಿಸ್ತಾ ಇರುವ ಕಷ್ಟಗಳು ನಾಳೆ ನಿಮ್ಮ ಸಕ್ಸಸ್ ಸ್ಟೋರಿ ಆಗಿರ್ತವೆ. ಆದರೆ ಈ ಸಮಯದಲ್ಲಿ ನಿಮಗವು ಗೊಂದಲ, ಏರಿಳಿತ, ತುಂಬ ನೋವನ್ನು ಕೊಡ್ತಾ ಇದ್ದಾವೆ. ನಿಮ್ಮ ಹೃದಯದಲ್ಲಿ ಇರೋದು ನೋವು, ಅದು ನಿಮ್ಮನ್ನು ಇನ್ನಷ್ಟು ಶಕ್ತಿಶಾಲಿ ಮಾಡ್ತಾ ಇದೆ. ಅಂದರೆ ಈಗಿನ ನೋವು ನಿಮ್ಮನ್ನು ಶಕ್ತಿಶಾಲಿ ಹೇಗೆ ಮಾಡ್ತಾ ಇದೆ ಅಂದರೆ ನೀವೇನು ಬಯಸ್ತಾ ಇದ್ದೀರಲ್ಲ ಅದು ನಿಮಗೆ ಸಿಗುತ್ತೆ. ನಂತರ ನೀವು ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಈ ಸಮಯದಲ್ಲಿ ನೀವು ಕಂಡುಕೊಳ್ಬೇಕು. ಹಾಗಾಗಿ ಇಲ್ಲಿ ನಿಮ್ಮನ್ನು ಬಲಿಷ್ಠ ಮಾಡ್ತಾ ಇದೆ. ನಂತರವೇ ನಿಮಗೆ ಏನು ಬೇಕು ಅಂತೇಳಿ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ನೀವು ಬಯಸಿದ್ದು ನಿಮಗೆ ಸಿಗುತ್ತೆ.
ಅಂದರೆ ಮೊದಲು ನಿಮ್ಮ ಒಂದು ವ್ಯಾಲ್ಯೂವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ಈ ಎಲ್ಲ ಕಷ್ಟಗಳು ನನಗೆ ಬೇಕಿತ್ತು ಅಂತೇಳಿ ನೀವೇ ಒಪ್ಕೊಳ್ತೀರಾ. ಈಗಾಗಲೇ ಒಪ್ಕೊಳ್ತಾ ಇದ್ದೀರಾ. ಅದರಿಂದನೇ ನೀವು ಪಾಠ ಕಲ್ತಿದ್ದು, ಅದರಿಂದನೇ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದ್ದು, ಅದರಿಂದನೇ ಕೆಲವರು ಯೋಗ್ಯತೆ ನಿಮಗೆ ತಿಳಿದಿತ್ತು, ನೀವು ಸುಧಾರಿಸ್ಕೊಂಡಿದ್ದು, ಹಾಗೆ ಕೆಲವೊಂದು ವಿಚಾರಗಳು ಪದೇ ಪದೇ ನೋವು ಕೊಡೋದನ್ನು ನೀವು ಬಿಟ್ಟಿದ್ದು, ಅಂಟ್ಕೊಳ್ಳೋ ವಿಚಾರವನ್ನು ಬಿಟ್ಟಿದ್ದು ಅನ್ನೋ ರೀತಿಲಿ ನೀವೀಗ ಯೋಚಿಸ್ತೀರಾ. ಅಂಥ ಒಂದು ಸ್ಥಿತಿ ನಿಮಗೆ ಎದುರಾಗಿದೆ ಅಂದರೆ ಮೊದಲಿಗೆ ಹಾಗೆ ಅನಿಸೋದು, ಕಷ್ಟ ದುಃಖ ಸಹಿಸ್ಕೊಳ್ಳೋಕ್ಕಾಗದೆ ಯಾಕಪ್ಪ ನನಗೆ ಇಷ್ಟು ಕಷ್ಟ ಅಂತೇಳಿ ನೀವು ಅಂದಿದ್ರಿ. ಆದರೆ ಈಗ ನೀವೇ ಹಿಂತಿರುಗಿ ನೋಡಿ ಹೇಳ್ತಾ ಇದ್ದೀರಾ, ನನಗೆ ಆ ಕಷ್ಟಗಳು ಬರಬೇಕಾಗಿತ್ತು, ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬರಬೇಕಾಗಿತ್ತು, ಬಂದಿದ್ದಕ್ಕೆ ತಾನೇ ನಾನು ಇಷ್ಟೆಲ್ಲ ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದ್ದು ಅನ್ನೋ ರೀತಿಲಿ ನೀವೇ ಒಪ್ಕೊಂಡಿದ್ದೀರಾ. ಕೆಲವೊಂದು ವಿಚಾರದಲ್ಲಿ ನಿಮ್ಮ ಬಗ್ಗೆ ಪದೇ ಪದೇ ಜನ ಏನನ್ನೋ ಆಡ್ಕೊಳ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಆ್ಯಟಿಟ್ಯೂಡ್ ಮತ್ತು ರೆಸ್ಪಾನ್ಸ್ ತುಂಬ ಮುಖ್ಯವಾಗಿರುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ. ಅಂದರೆ ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿದೆ. ನಿಮ್ಮ ಜೀವನ ಶೈಲಿ ಹೇಗಿರಬೇಕು ಅಂತೇಳಿ ನೀವು ನಿರ್ಧಾರ ಮಾಡ್ಕೊಂಡಿದ್ದೀರ. ಅದರಿಂದ ಯಾರಿಗೂ ಕೂಡ ತೊಂದರೆ ಆಗ್ತಾ ಇಲ್ಲ, ಯಾರಿಗೂ ಕೂಡ ಹರ್ಟ್ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ ಅಲ್ಲ. ಆದರೆ ಎಲ್ಲರಿಗೂ ಇಲ್ಲಿ ರಿಪ್ಲೈ ಕೊಡಬೇಕು ಅಂತಿಲ್ಲ. ಅಂದರೆ ನಿಮ್ಮ ಬಗ್ಗೆ ನಿಮಗೆ ಸರಿಯಾಗಿ ಅರ್ಥ ಆಗಿದ್ದರೆ ಕೆಲವರ ಮಾತಿಗೆ ರಿಪ್ಲೈ ಕೊಡಬೇಕು ಅಂತಲೇ ಇಲ್ಲ ಅನ್ನೋ ರೀತಿಲಿ ಬರ್ತದೆ. ಯಾವಾಗ ಹೇಗೆ ರಿಪ್ಲೈ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ ನೀವಿಲ್ಲಿ ಜಾಣರಂತೆ ವರ್ತಿಸ್ತೀರಾ, ಹಾಗೆ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡ್ತಾ ಇದ್ದೀರಾ. ಹಿಂದೆ ದುರ್ಬಲರಾಗಿ ಅಳ್ತಿದ್ರಿ, ನಿಂತು ಬಿಡ್ತಿದ್ರಿ, ಇಲ್ಲ ಕುಗ್ಬಿಡ್ತಿದ್ರಿ, ನನ್ನಿಂದ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಜನರ ಮಾತಿಗೆ ಪದೇ ಪದೇ ಅಂಟ್ಕೊಂಡ್ಬಿಡ್ತಿದ್ರಿ. ಈಗ ಅವೆಲ್ಲವನ್ನು ಬಿಟ್ಟು ನೀವು ಸಾಕಷ್ಟು ಮುಂದೆ ಬಂದಿದ್ದೀರಾ, ಗುರು ನಿಮ್ಮ ಜೊತೆಗಿದ್ದಾರೆ ಅನ್ನೋ ಧೈರ್ಯದಿಂದ ಅನ್ನೋ ರೀತಿಯಲ್ಲಿ. ಯಾರೋ ನಿಮಗೆ ತುಂಬ ನೋವು ಕೊಡಬೇಕು ಅಂತಲೇ ಪ್ರಯತ್ನ ಪಡ್ತಾ ಇದ್ದಾರೆ, ಅದು ನಿಮ್ಮ ವೈಯಕ್ತಿಕ ಸಂಬಂಧದಲ್ಲೇ ಆಗಿರ್ಬೋದು. ಹಾಗಂತ ನಿಮ್ಮ ಆತ್ಮ ಗೌರವ ಮುಖ್ಯ ಆಗಿರುತ್ತೆ. ಇಲ್ಲಿ ಯಾರಾದರೂ ನಿಮಗೆ ಮತ್ತೆ ಮತ್ತೆ ಅವಮಾನ ಮಾಡ್ತಾ ಇದ್ದಾರೆ, ನೋವು ಕೊಡ್ತಾ ಇದ್ದಾರೆ ಅಂದರೆ ಅವರಿಂದ ಸ್ವಲ್ಪ ದೂರ ಇರೋದೇ ಉತ್ತಮ. ಅವಮಾನ ಸಹಿಸೋದು ಕೂಡ ಅಷ್ಟು ಒಳ್ಳೆಯತನ ಅಲ್ಲ ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗಂತ ಮನಸ್ಸಿನ ಮೇಲೆ ನಿಯಂತ್ರಣ ಕೂಡ ಇಡಬೇಕು. ಕೋಪದಲ್ಲಿ ಮಾತನಾಡಿದರೆ ನೀವು ಸೋತಂತೆ ಅನಿಸುತ್ತೆ, ಶಾಂತವಾಗಿ ಮಾತಾಡಿದರೆ ನೀವು ಗೆದ್ದಂತೆ. ಅಂದರೆ ನೀವು ಶಾಂತವಾಗಿ ಕೊಡುವ ಉತ್ತರ ಅವರಿಗೆ ಎಲ್ಲೋ ಒಂದು ರೀತಿಲಿ ಕಸಿ ಬಿಸಿ ಉಂಟು ಮಾಡಬೇಕು, ಅವರ ಭರವಸೆಯನ್ನು ಕುಗ್ಗಿಸುವ ಹಾಗಿರಬೇಕು. ಆ ರೀತಿ ಉತ್ತರವನ್ನು ಕೊಡಿ ಶಾಂತವಾಗಿ. ನೇರವಾಗಿ ಯಾರೋ ನಿಮಗೆ ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಸಹಿಸ್ಕೊಳ್ಬೇಡಿ. ನಿಮ್ಮ ಗೌರವಕ್ಕೂ ಕೂಡ ಬೆಲೆ ಕಂಡುಕೊಳ್ಳೋದು ನಿಮ್ಮ ಒಂದು ಸ್ವಾಭಿಮಾನಕ್ಕೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಬರ್ತದೆ. ಇಲ್ಲಾಂದರೆ ಕುಗ್ಗೋಗ್ಬಿಡ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತದೆ. ಯಾವಾಗಲೂ ನ್ಯಾಯದ ದಾರಿಯಲ್ಲೇ ನೀವಿದ್ದೀರಾ. ಜಗಳ ಬೇಡ, ಕೆಟ್ಟ ಮಾತು ಬೇಡ, ಸಾಧ್ಯವಾದರೆ ಸಾಕ್ಷಿಯನ್ನು ಇಟ್ಕೊಳ್ಳಿ. ಈ ಕ್ಷಣ ನಿಮ್ಮ ಜೀವನ ನಿಂತಹ ಅನುಭವವನ್ನು ನಿಮಗೆ ಕೊಡ್ತಾ ಇರ್ಬೋದು, ಆದರೆ ದಾರಿ ಸ್ಪಷ್ಟವಾಗಿಲ್ಲ. ಹಾಗಾಗಿ ಆ ರೀತಿ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಯೋಜನೆ ನಿಮ್ಮ ಪರವಾಗಿ ನಡೀತಾ ಇದೆ ನೀವು ನಂಬಿದ ದೈವಶಕ್ತಿಗಳಿಂದ. ಆದರೆ ಇದೊಂದು ಅಡಚಣೆ ಅಲ್ವೇ ಅಲ್ಲ, ಇದು ಒಂದು ಸೂಚನೆಯಾಗಿದೆ. ಸ್ವಲ್ಪ ನಿಧಾನಿಸಿ ಮುಂದೆ ಹೋಗೋ ಅನ್ನೋ ರೀತಿಲಿ ನಿಮ್ಮನ್ನು ಯಾವುದೋ ಶಕ್ತಿ ತಡೀತಾ ಇದೆ, ಆಗೋದಿಲ್ಲ, ಒಳ್ಳೆಯದಕ್ಕೆ ಅನ್ನೋ ರೀತಿಲಿ ನಂಬಿಕೆ ಇಡಿ. ಇಲ್ಲಿ ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ ಅಂದರೆ ಈಗ ನೀವು ಒಂದು ವಿರಾಮದ ಹಂತದಲ್ಲಿದ್ದೀರಾ. ಅಂದರೆ ಈಗ ನಿಮಗೆ ಒಂದು ವಿರಾಮ, ಚಿಕ್ಕ ವಿರಾಮ ಬೇಕಾಗಿದೆ. ಆ ವಿರಾಮ ನಿಮಗೆ ಬಹುದೊಡ್ಡ ಒಂದು ತಿರುವನ್ನು ತಂದುಕೊಡುತ್ತೆ. ಯಾವ ವಿಚಾರವನ್ನೇ ಆಗಲಿ, ಏನನ್ನೇ ಆಗಲಿ ಬಲವಂತವಾಗಿ ಮುಂದಕ್ಕೆ ತಳ್ಳುವ ಸಮಯ ಇದಲ್ಲ. ಸ್ವಲ್ಪ ಹಿಂದೆ ಸರಿದು ಹೊಸ ದೃಷ್ಟಿಯಿಂದ ನೋಡುವ ಸಮಯವಾಗಿದೆ. ಕೆಲವೊಮ್ಮೆ ಕೆಲವು ವಿಚಾರಗಳನ್ನು, ಕೆಲವು ವ್ಯಕ್ತಿಗಳನ್ನು ಬಿಟ್ಟು ಹಿಡಿಯೋದು ಒಳ್ಳೆಯದು, ಗೆಲುವಿನ ಹೆಜ್ಜೆ ಆಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ಆತುರಪಟ್ಟು ಕೆಲವು ನಿರ್ಧಾರಗಳನ್ನು ತಗೊಳಕ್ಕೆ ಹೋಗಬೇಡಿ. ನೀವು ಯಾವ ವಿಚಾರಗಳನ್ನು ಹಿಡಿದುಕೊಂಡಿದ್ದೀರಲ್ಲ ಆ ಕೆಲವು ವಿಷಯಗಳು ಅವು ನಿಮ್ಮನ್ನು ಮುಂದೆ ಹೋಗೋದಕ್ಕೆ ತಡೆ ಮಾಡ್ತಾ ಇದ್ದಾವೆ. ಹಾಗಾಗಿ ಅದು ಇದೂ ಆಗಿರ್ಬೋದು, ಒಂದು ಸಂಬಂಧ, ಒಂದು ಯೋಚನೆ, ಒಂದು ಹಳೆಯ ನೋವು. ಇದನ್ನು ಬಿಡದೇ ಇದ್ದರೆ ನಿಮ್ಮ ಬೆಳವಣಿಗೆ ನಿಲ್ಲತ್ತೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಎಚ್ಚರಿಕೆ ಕೂಡ ಸಿಗ್ತಾ ಇದೆ. ಹಠ ಮಾಡಬೇಡಿ. ಕೆಲವು ವಿಚಾರಗಳಲ್ಲಿ ಎಲ್ಲವೂ ನಿಮ್ಮ ಇಚ್ಛೆಯಂತೆ ಆಗಬೇಕು ಅನ್ನುವ ಒತ್ತಡ ಬೇಡ. ಯಾಕಂದರೆ ಜೀವನ ನಿಮಗೆ ಬೇರೆ ದಾರಿ ತೋರಿಸ್ತಾ ಇದೆ. ಅದರ ಬಗ್ಗೆ ಕೂಡ ನೀವು ನಂಬಿಕೆ ಇಡಬೇಕಾಗತ್ತೆ. ನೀವೀಗ ನಿಂತಿದ್ದೀರಾ ಅಷ್ಟೇ, ಸೋತಿಲ್ಲ. ಈ ಸಮಯ ನಿಮ್ಮ ಮನಸ್ಸನ್ನು ಬಲಪಡಿಸುವ ಜವಾಬ್ದಾರಿ ನಿಮ್ಮದೇ ಆಗಿದೆ. ಬೇಗನೆ ನಿಮಗೆ ಒಂದು ಹೊಸ ಸ್ಪಷ್ಟತೆ ಖಂಡಿತ ಸಿಗುತ್ತೆ. ನಂತರ ನೀವು ತೆಗೆದುಕೊಳ್ಳುವ ನಿರ್ಧಾರ ಜೀವನವನ್ನೇ ಬದಲಾಯಿಸುತ್ತೆ. ಹಾಗಾಗಿ ಸ್ವಲ್ಪ ಸಂಯಮದಿಂದ ವರ್ತಿಸಿ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ನಿಂತಿರೋದು ಒಂದು ಪ್ರಯಾಣವೇ. ಅಂದರೆ ಕೆಲವಷ್ಟು ವಿಚಾರಗಳನ್ನು ನಾವು ಬಿಟ್ಟಾಗಲೇ ಹೊಸ ವಿಚಾರ ಬರೋಕ್ಕೆ ಸಾಧ್ಯ ಅಲ್ವಾ, ಜಾಗ ಕೂಡ ಸಿಗುತ್ತಲ್ವ, ಆ ರೀತಿ ಕನೆಕ್ಟ್ ಆಗ್ತದೆ ಎನರ್ಜಿ. ನೀವೀಗ ತಾಳ್ಮೆಯಿಂದ ಇದ್ದರೆ ಮುಂದೆ ಜೀವನ ನಿಮಗೆ ದೊಡ್ಡ ಉಡುಗೊರೆಯನ್ನು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಈ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯ ಹಂತ ನಡೀತಾ ಇದೆ. ನೀವು ಸ್ವಲ್ಪ ಗೊಂದಲದಲ್ಲಿದ್ದೀರಾ, ಏನು ಮಾಡಬೇಕು ಅನ್ನೋದು ಸ್ಪಷ್ಟವಾಗ್ತಾ ಇಲ್ಲ. ಆದರೆ ಇದು ಕೆಟ್ಟ ಸಮಯ ಅಂತೂ ಅಲ್ವೇ ಅಲ್ಲ, ಹೊಸ ಆರಂಭದ ಮುಂದಿನ ಹಂತವನ್ನು ಸೂಚಿಸ್ತಾ ಇದೆ. ನೀವು ಹಳೆಯದನ್ನು ಬಿಡೋಕೆ ಹೆದರ್ತಾ ಇದ್ದೀರಾ, ಆದರೆ ಹೊಸದನ್ನು ಸ್ವೀಕರಿಸೋ ಸಮಯ ಕೂಡ ಬಂದ್ಬಿಟ್ಟಿದೆ. ಮನಸ್ಸು ಹೇಳ್ತಾ ಇದೆ ಬಿಟ್ಬಿಡು, ಮುಂದೆ ಹೋಗು ಅಂತ ಹೇಳಿ, ಆದರೆ ಅನಿವಾರ್ಯತೆ ಹೇಳ್ತಾ ಇದೆ ಇಲ್ಲೇ ಇರು ಅನ್ನೋ ರೀತಿಲಿ. ಈಗ ಸರಿಯಾದ ನಿರ್ಧಾರವನ್ನು ತಗೊಳ್ಳೋದು ನಿಮಗೆ ಬಿಟ್ಟ ವಿಚಾರ ಆಗಿದೆ. ಕೆಲವು ಪರಿಸ್ಥಿತಿಯಲ್ಲಿ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ನಿರ್ಧಾರ ತೆಗೆದುಕೊಳ್ಳೋಕೆ ಹಿಂಜರಿತಾ ಇದ್ದೀರಾ, ಯಾರನ್ನೋ ಅಥವಾ ಯಾವುದನ್ನೋ ಹಿಡಿದಿಟ್ಕೊಂಡಿದ್ದೀರಾ. ಇದು ನಿಮಗೆ ತಡೆ ಆಗ್ತಾ ಇದೆ. ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ. ಭಯವನ್ನು ಬಿಟ್ಬಿಡಿ, ಅವಕಾಶವನ್ನು ಹಿಡೀರಿ. ಹಾಗೆ ಸಮಯ ನಿಮ್ಮ ಪರೀಕ್ಷೆ ಮಾಡ್ತಾ ಇಲ್ಲ, ನಿಮ್ಮ ಪರಿವರ್ತನೆಯ ಒಂದು ಸಿದ್ಧತೆಯನ್ನು ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ.
ಕೆಲವರು ನಿಮ್ಮ ವಿರುದ್ಧ ಒಂದು ಸಂಚನ್ನು ಮಾಡ್ತಾ ಇದ್ದಾರೆ, ಆದರೆ ಹೊರಗಿನಿಂದ ಶಾಂತವಾಗಿ ಕಾಣಿಸ್ತಾ ಇದ್ದಾರೆ, ಆದರೆ ಒಳಗಡೆ ನಿಮ್ಮ ವಿರುದ್ಧ ಒಂದು ಸ್ಪರ್ಧೆ, ಅಸೂಯೆ, ಕೋಪ ಅವರಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವರು ಯೋಚಿಸ್ತಾ ಇದ್ದಾರೆ, ನೀವು ಮುಂದೆ ಹೋಗಬಾರ್ದು, ಇವರನ್ನು ಹೇಗಾದರೂ ತಡಿಬೇಕು. ಕೆಲವರು ನೇರವಾಗಿ ಏನು ಮಾಡ್ತಾ ಇಲ್ಲ, ಆದರೆ ಹಿಂಬದಿಯ ಮಾತು, ಕೆಣಕು, ಚಿಕ್ಕ ಚಿಕ್ಕ ತೊಂದರೆಯನ್ನು ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲಿ ಗುರುವು ಯಾವ ರೀತಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನಿಮಗೆ ಈಗಿನ ಎನರ್ಜಿಯ ಪ್ರಕಾರ ಅಂದರೆ, ನಿಮ್ಮ ಸುತ್ತ ಇರುವವರು ಎಲ್ಲರೂ ನಿಮ್ಮವರಲ್ಲ. ಕೆಲವರು ನಿಮ್ಮ ದುರ್ಬಲತೆಯನ್ನು ಹುಡುಕ್ತಾ ಇದ್ದಾರೆ, ಒಂದು ಏನಾದರೂ ಸೇಡು ತೀರಿಸ್ಕೊಳ್ಳೋಕ್ಕೆ. ಹಾಗಾಗಿ ಅವರು ಈ ರೀತಿ ವಿಶೇಷವಾಗಿ ನಿಮ್ಮ ಮೇಲೆ ಒಂದು ಬಲೆ ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಸೀಕ್ರೆಟ್ ಶೇರ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನಿಮಗೆ ಯಾರ ಹತ್ರನೂ ಹೇಳ್ಕೊಳ್ಬಾರ್ದು. ಇಲ್ಲ ಯಾರದ್ದಾದರೂ ಅನುಮಾನ ಇದೆ ಯಾರದಾದ್ರ ಮೇಲೆ ಅಂದರೆ ಅವ್ರ ಹತ್ರ ಖಂಡಿತವಾಗಿಯೂ ನಿಮ್ಮ ಜೀವನದ ಕೆಲವೊಂದು ಗುಪ್ತವಾದ ವಿಚಾರಗಳನ್ನೇ ಆಗಿರ್ಬೋದು, ನೀವೇನು ಮುಂದೆ ಒಂದು ಯೋಜನೆ ಮಾಡ್ಕೊಂಡಿದ್ದಾರಲ್ಲ ಆ ವಿಚಾರವನ್ನೇ ಆಗಿರ್ಬೋದು ಹೇಳಬಾರ್ದು. ಅಂದರೆ ನಿಮ್ಮ ಪ್ಲ್ಯಾನ್ ಬಗ್ಗೆ ಯಾರ ಹತ್ರನೂ ಹೇಳಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಸೂಚಿಸ್ತಾ ಇದ್ದಾರೆ. ಯಾಕಂದರೆ ಅವರು ನಿಮ್ಮ ಮಾತನ್ನೇ ನಿಮ್ಮ ವಿರುದ್ಧ ಬಳಸ್ಕೊಳ್ಬಹುದು. ಅಂಥವರಿಂದ ಸ್ವಲ್ಪ ದೂರ ಇರಿ, ಇಗ್ನೋರ್ ಮಾಡಿ, ಅವಶ್ಯಕವಾದಷ್ಟೇ ಮಾತನಾಡಿ, ಹೆಚ್ಚು ಮಿಕ್ಸ್ ಆಗಬೇಡಿ ಅವ್ರ ಜೊತೆ, ಅಂದರೆ ಅವ್ರ ಜೊತೆ ಸೇರಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಶತ್ರುಗಳನ್ನು ಸೋಲಿಸಬೇಕು ಅಂತ ಹೇಳಿ ನೀವು ದೊಡ್ಡ ಜಗಳ ಮಾಡಬೇಕು ಅಂತ ಏನಿಲ್ಲ. ನೀವು ಶಾಂತವಾಗಿ ನಿಮ್ಮ ಒಂದು ಗುರಿಯ ಕಡೆ ಗಮನ ಕೊಟ್ಟು ನೀವು ಮುಂದೆ ಹೋದರೆ ಸಾಕು. ನಿಮ್ಮ ದೊಡ್ಡ ಉತ್ತರವಾಗಿರುತ್ತೆ. ನಿಮ್ಮ ಯಶಸ್ಸು, ನಿಮ್ಮ ಶಾಂತಿ ಅವರ ಮನಸ್ಸನ್ನು ಕದಡುತ್ತೆ ಖಂಡಿತವಾಗಿಯೂ ಅನ್ನೋ ರೀತಿಯಲ್ಲಿ ದೈವಶಕ್ತಿ ಇಲ್ಲಿ ಬೆಂಬಲ ನಿಮಗೆ ನೀಡ್ತಾ ಇದೆ. ನಿಮ್ಮ ಜೀವನ ಎಷ್ಟೇ ಏರಿಳಿತಗಳಿಂದ ಕೂಡಿದರೂ ಕೂಡ ನಿಮ್ಮನ್ನು ಒಂದು ದೈವಶಕ್ತಿ ರಕ್ಷಿಸ್ತಾ ಇದೆ. ಅದು ನಿಮ್ಮ ಕುಲದೇವಿ ಆಗಿರ್ಬೋದು, ಹಾಗೆ ಗ್ರಾಮ ದೇವತೆಯನ್ನು ನೀವು ಆರಾಧನೆ ಮಾಡ್ತೀರಂದರೆ ಆ ದೇವಿಯ ಪ್ರೊಟೆಕ್ಷನ್ ಕೂಡ ಇಲ್ಲಿ ಕಾಣಿಸ್ತಿದೆ. ಹಾಗೆ ಹಂತ ಹಂತವಾಗಿ ನಿಮಗೆ ಆ ಶಕ್ತಿಯ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ, ಹಾಗೆ ನಿಮ್ಮ ಭಾಗ್ಯದಲ್ಲಿ ಏನು ಒಂದು ಸ್ಥಗಿತಗೊಂಡಿದೆಯಲ್ಲ, ಒಂದು ಬ್ಲಾಕ್ ಆಗಿದೆಯಲ್ಲ ಎನರ್ಜಿ, ಆ ಭಾಗ್ಯವನ್ನು ನಿಮಗೆ ತಂದುಕೊಡ್ಲಿಕ್ಕೆ, ಆ ಎನರ್ಜಿಯನ್ನು ನಿಮಗೆ ಕೊಡಲಿಕ್ಕೆ ಇಲ್ಲಿ ಗುರುವು ನಿಮಗೆ ಬಹಳ ಸಹಾಯ ಮಾಡ್ತಾರೆ. ಅವರ ಸಹಾಯದಿಂದಲೇ ನಿಮ್ಮ ಜೀವನದಲ್ಲಿ ನೀವು ಒಂದು ಮುಂದೆ ಹೋಗ್ಲಿಕ್ಕೆ ಸಾಧ್ಯ, ಒಳಿತನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರೋದು. ಹಾಗೆ ಅನೇಕ ರೀತಿಯ ದೈವಶಕ್ತಿಗಳ ಆಶೀರ್ವಾದ ನಿಮಗೆ ನೇರವಾಗಿ ಕನೆಕ್ಟ್ ಆಗೋದು ಕೂಡ ಇದಕ್ಕೆ ಕಾರಣವಾಗಿದೆ. ಅಂದರೆ ಗುರು ನಿಮ್ಮ ಜೊತೆಗಿರೋದ್ರಿಂದ ನಿಮಗೆ ಎಲ್ಲ ರೀತಿಯ ಉದ್ದೇಶಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಹಂತ ಹಂತವಾಗಿ ನಿಮ್ಮ ವ್ಯಕ್ತಿತ್ವ ತುಂಬ ಸುಂದರವಾಗಿದೆ. ಹಾಗೆ ನೀವು ತುಂಬ ಜನರನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ ನಿಮ್ಮ ಕಡೆ, ಅಂಥ ಒಂದು ವ್ಯಕ್ತಿತ್ವ ನಿಮ್ಮದಾಗಿದೆ ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನೀವೊಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೀರಾ. ಅದು ಹೊರಗಡೆ ತಿರುಗಾಟಕ್ಕೆ ಹೋಗೋದಾಗಿರ್ಬೋದು, ಇಲ್ಲ ಮದುವೆ, ಇಲ್ಲ ಒಂದು ಫಂಕ್ಷನ್ನು, ಏನೋ ಒಂದು ಕಾರ್ಯಕ್ರಮಕ್ಕೆ ನೀವು ಅಟೆಂಡ್ ಆಗೋದಾಗಿರ್ಬೋದು. ಅದರ ಬಗ್ಗೆ ನೀವು ಒಂದು ಶಿಸ್ತನ್ನು ಅಳವಡಿಸ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಇದೇ ಸಮಯದಲ್ಲಿ ಈ ರೀತಿ ಒಂದು ಡ್ರೆಸ್ ಹಾಕ್ಕೊಳ್ಬೇಕು, ಈ ರೀತಿಯೇ ಅಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಪರಿವಾರದವರಿಗೆ ಗೈಡ್ ಮಾಡೋದಾಗಿರ್ಬೋದು. ಇಷ್ಟು ದಿನ ಇರಬೇಕು, ಹೀಗೆ ಹೋಗಬೇಕು, ಇಷ್ಟೇ ಮಾತನಾಡಬೇಕು, ಅಲ್ಲಿ ಈ ರೀತಿಯಾಗಿ ಅಲ್ಲಿಯ ಪರಿಸ್ಥಿತಿಯನ್ನು ಸಂಭಾಳಿಸ್ಬೇಕು, ಒಳ್ಳೆ ರೀತಿಯಲ್ಲಿದ್ದು ಒಳ್ಳೆ ರೀತಿಯಲ್ಲಿ ಬರಬೇಕು ಅನ್ನೋ ರೀತಿಯಲ್ಲೂ ಕೂಡ ನೀವು ಇಲ್ಲಿ ಒಂದು ಡಿಸಿಷನ್ ತೊಗೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ನೀವು ಏನೇ ಮಾಡಿ ನಿಮ್ಮ ಜೊತೆ ಭಗವಂತನ ಆಶೀರ್ವಾದ ಇದೆ. ಹಾಗೆ ಇನ್ನೂ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಮದುವೆಯ ಬಗ್ಗೆ ಆಗಿರ್ಬೋದು, ಮುಂದೆ ಆಗುವ ಮಗು ಬಗ್ಗೆ ಆಗಿರ್ಬೋದು, ಈಗಿರುವ ಒಂದು ಮಕ್ಕಳ ಬಗ್ಗೆ ಆಗಿರ್ಬೋದು, ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಹೀಗೆ ಇರಬೇಕು, ಇಂಥದ್ದೇ ಹೆಸರು ಇಡಬೇಕು, ಹೀಗೆ ಅದನ್ನು ಬೆಳೆಸಬೇಕು ಅನ್ನೋ ರೀತಿಯಲ್ಲೂ ಕೂಡ ಕನಸು ಕಾಣ್ತಾ ಇದ್ದೀರಾ. ಹಾಗೆ ಪ್ಲ್ಯಾನ್ ಇನ್ನೂ ಹೆಚ್ಚಿನ ಮಟ್ಟದಲ್ಲಿದೆ. ನನಗೆ ಸಿಗುವ ಜೀವನ ಸಂಗಾತಿ ಹೀಗಿರಬೇಕು, ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು, ಕಾಳಜಿ ತೋರಿಸ್ಬೇಕು, ಪ್ರೀತಿ ಮಾಡಬೇಕು, ಬೇರೆ ಯಾರೋ ಮೂರನೇ ವ್ಯಕ್ತಿ ಬಂದು ನಮ್ಮ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳನ್ನು ಇಡಲಿಕ್ಕೆ ಬಂದರೂ ಕೂಡ ನಾವು ಅದನ್ನು ನಂಬಾರ್ದು, ಅದನ್ನು ಸಂಭಾಳಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಮಾತಾಡ್ಕೊಂಡು ಮುಂದೆ ಹೋಗಬೇಕು ಅನ್ನೋ ರೀತಿಯಲ್ಲೂ ಕೂಡ ನೀವು ಮನಸ್ಸಲ್ಲಿ ಅನೇಕ ರೀತಿಯ ಒಂದು ಯೋಚನೆಗಳನ್ನು ಮಾಡ್ತಾಯಿದ್ದೀರ, ಪ್ಲ್ಯಾನ್ ಮಾಡ್ತಾಯಿದ್ದೀರ ನಿಮ್ಮ ಮುಂದಿನ ಫ್ಯೂಚರನ್ನು ಕುರಿತು. ನೀವು ಏನೇ ಪ್ಲ್ಯಾನ್ ಮಾಡಿದರೂ ಕೂಡ ಭಗವಂತನ ಆಶೀರ್ವಾದ ಬೇಕು. ಗುರುವಿನ ಒಂದು ಯೋಜನೆಗೆ ನೀವು ಒಳಪಟ್ಟಿರೋದ್ರಿಂದ ಅವರಲ್ಲಿ ಆ ವಿಚಾರವನ್ನು ಶರಣಾಗಿಸಿ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ ಖಂಡಿತ ಕೈಗೂಡುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಈಗ ಸ್ವತಂತ್ರತೆ ಸಿಕ್ಕಿದೆ, ಕೆಲವೊಂದು ವಿಚಾರಗಳಲ್ಲಿ ನೀವು ಸಿಕ್ಕಿ ಹಾಕ್ಕೊಂಡಿದ್ದೀರಿ. ಯಾಕಂದರೆ ಅಲ್ಲಿ ಬೇಡ ಆಗಿತ್ತು, ಅಲ್ಲಿ ಸೂಚನೆ ಸಿಕ್ಕಿತ್ತು, ಆದರೂ ಕೂಡ ನೀವೇ ಅನಿವಾರ್ಯತೆಯಿಂದ ಅಲ್ಲಿ ಹೋಗಿ ಸಿಕ್ಕಾಕೊಂಡ್ರಿ. ಇಲ್ಲ ಅಂದರೆ ನೀವು ಅದನ್ನು ಯಾರಿಗೂ ಹೇಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದರೆ ನಿಮ್ಮ ಮಾತನ್ನು ಯಾರೂ ಕೇಳೋಕ್ಕೆ ಇಷ್ಟಪಡ್ತಾ ಇಲ್ಲ ಅನ್ನೋದಕ್ಕಿಂತ ನೀವು ನಂಬಿರೋದನ್ನು ಅವ್ರು ನಂಬ್ತಾ ಇಲ್ಲ. ಹಾಗಾಗಿ ಅಲ್ಲಿ ನೀವೇನಾದರೂ ಹೇಳೋಕ್ಕೆ ಹೋದರೆ ಅಲ್ಲಿ ಗೊಂದಲ ಆಗ್ತಿತ್ತು. ಹಾಗಾಗಿ ನೀವೇ ಪ್ರಾರ್ಥನೆ ಮಾಡಿದರೆ ಆದರೂ ಕೂಡ ಅಲ್ಲಿ ಒಂದು ಸಣ್ಣದಾಗಿ ನಿಮಗೆ ಪೆಟ್ಟು, ಎಲ್ಲೋ ಒಂದು ರೀತಿಯಲ್ಲಿ ತೊಂದರೆ ಆಯಿತು. ಅದರಿಂದ ಈಗ ಒಂದು ಬದಲಾವಣೆ ಆಗಿದೆ. ಅಂದರೆ ಏನೇ ಆದರೂ ಕೂಡ ಅದರಿಂದ ಒಂದು ಹೊಸ ತಿರುವು ಹುಟ್ಕೊಳ್ಳುತ್ತೆ, ಒಂದು ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕೆ ಸಹಾಯ ಸಿಗುತ್ತೆ ಅಂತಾರಲ್ಲ, ಆ ರೀತಿ ನಿಮ್ಮ ಜೀವನದಲ್ಲಿ ಆ ಒಂದು ಸಣ್ಣ ಪೆಟ್ಟು, ನೋವು, ಆ ಒಂದು ಅಡೆತಡೆ ನಿಮ್ಮ ಜೀವನದಲ್ಲಿ ಹೊಸದೊಂದು ತಿರುವನ್ನು ಅವ್ರ ಜೀವನದಲ್ಲಿ ತಂದಿದೆ. ಅದು ಖುಷಿ ನಿಮಗೆ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಉತ್ತಮ ಜೀವನ ಸಂಗಾತಿ ಸಿಗಬೇಕು, ನಮ್ಮದು ಅಂತೇಳಿ ಒಂದು ಪುಟ್ಟ ಪರಿವಾರ ಇರಬೇಕು, ಅವ್ರ ಬಗ್ಗೆ ಅಂದರೆ ಒಬ್ಬರ ಬಗ್ಗೆ ಒಬ್ಬರಿಗೆ ನಂಬಿಕೆ, ಪ್ರೀತಿ ಅಲ್ಲಿ ಇರಬೇಕು. ಹಾಗೆ ಸುಸಂಸ್ಕೃತವಾದ ನಡವಳಿಕೆಯೊಂದಿಗೆ ನಾವು ಜೀವನ ಸಾಗಿಸಬೇಕು ಅನ್ನೋ ರೀತಿಯಲ್ಲಿ ಕೂಡ ಕೆಲವರು ಕನಸು ಕಾಣ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ವಿಚಾರ ರೆಸೆಂಟ್ ಆಗ್ತದೆ. ಗುರುವು ನಿಮ್ಮ ಆಸೆಯನ್ನು ಈಡೇರಿಸ್ತಾರೆ. ಯಾಕಂದರೆ ನೀವೀಗ ಅವರ ಶರಣದಲ್ಲಿದ್ದೀರಾ.
ಅಂದರೆ ಏನು ಪದೇ ಪದೇ ಮನಸ್ಸು ಯೋಚಿಸ್ತದೋ ಯೋಚನೆ ಮಾಡ್ತದೋ ಖಂಡಿತವಾಗಿ ಅದೇ ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಹಾಗೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮನ್ನು ಇಲ್ಲಿ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಂದರೆ ಅವರ ಹಿಡಿತದಲ್ಲಿ ನಿಮ್ಮನ್ನು ಇಟ್ಕೊಳ್ಬೇಕು, ಅವ್ರು ಹೇಳಿದಂತೆ ನೀವು ನಡ್ಕೊಳ್ಬೇಕು, ಅವ್ರು ಹೇಳಿದಾಗೆ ನೀವು ಹೋಗಬೇಕು ಬರಬೇಕು, ಈ ರೀತಿಯಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ವ್ಯಕ್ತಿತ್ವವನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಇದು ನಿಮಗೆ ಮೊದಲಿಗೆ ತುಂಬ ಚೆನ್ನಾಗಿ ಅನ್ನಿಸ್ತು, ಆದರೆ ಈಗ ಎಲ್ಲೋ ಒಂದು ರೀತಿಯಲ್ಲಿ ಮಾನಸಿಕ ಒತ್ತಡ ಅಂಥೇಳಿ ಅನ್ನಿಸ್ತಾ ಇದೆ. ಅಂದರೆ ಎಲ್ಲದಕ್ಕೂ ಆ ರೀತಿ ಮಾಡಿಬಿಟ್ಟಾಗ ನಿಮ್ಗೆ ತುಂಬ ನೋವಾಗುತ್ತಲ್ವ, ಯಾಕಂದರೆ ನಿಮ್ಮದೇ ಆದ ಒಂದು ಸ್ವಾಭಿಮಾನ ಸ್ವತಂತ್ರತೆ ಅನ್ನೋದು ಬೇಕು ಅನಿಸುತ್ತೆ. ಅವರು ನಿಮ್ಮ ಸೇಫ್ಟಿಗೋಸ್ಕರನೇ ಮಾಡ್ತಾ ಇರ್ಬೋದು, ಇಲ್ಲ ಅನುಮಾನ ಪಟ್ಟು ಮಾಡ್ತಾ ಇದ್ದಾರೋ. ಒಟ್ಟಾರೆಯಾಗಿ ಇದು ನಿಮಗೆ ತುಂಬ ನೋವು ಕೊಟ್ಟಿದೆ. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಆ ಸಂಬಂಧದಲ್ಲಿ ನೀವು ಉಸಿರುಗಟ್ಟಿಸಿದ ಅನುಭವವನ್ನು ಹೊಂದುತ್ತಾ ಇದ್ದೀರಿ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಇದು ಒಂದು ಬದಲಾವಣೆಯನ್ನು ತೆಗೆದುಕೊಳ್ಳುವ ಸಂದರ್ಭ. ಅಂದರೆ ನಿಮ್ಮ ಆತ್ಮದ ಉದ್ದೇಶ ಒಂದು ಬೇರೆದನ್ನು ಹೊಂದಿ ಬಂದಿದೆ. ಈ ಸಮಯದಲ್ಲಿ ಅದು ಹೊರ ಬರಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದೆ. ಹಾಗಾಗಿ ಈ ರೀತಿಯ ವಿಚಾರ ಈಗ ನಿಮ್ಮ ಮನಸ್ಸಲ್ಲಿ ಬಂದಿದೆ. ಅಂದರೆ ಇಷ್ಟು ದಿನ ನೀವು ಸಹಿಸ್ಕೊಂಡಿದ್ರಿ, ಆದರೆ ಈಗ ನೀವು ನಿಮ್ಮದೇ ಆದ ರೀತಿಯಲ್ಲಿ ಒಂದು ಬೆಳವಣಿಗೆಯನ್ನು ಕಂಡುಕೊಳ್ಬೇಕು, ಒಂದು ಸ್ವತಂತ್ರತೆಯನ್ನು ಕಂಡುಕೊಳ್ಬೇಕಪ್ಪ. ಅಂದರೆ ನಾನು ಮುಕ್ತವಾಗಿ ನನ್ನ ಮನಸ್ಸಲ್ಲಿರೋ ಮಾತುಗಳನ್ನು ಆಡಬೇಕು, ಅಷ್ಟಾದರೂ ನನಗೆ ಬೆಲೆ ಬೇಕು ಅನ್ನೋ ರೀತಿಯಲ್ಲಿ ನೀವು ಬಯಸ್ತಾ ಇದ್ದೀರಾ. ಖಂಡಿತ ಆ ಸ್ವತಂತ್ರತೆ ನಿಮಗೆ ಸಿಗುತ್ತೆ. ಅಂಥದ್ದೇ ಒಂದು ತಿರುವು ನಿಮ್ಮ ಜೀವನದಲ್ಲಿ ಒಂದು ಘಟನೆಯ ಮೂಲಕ ನಡೆಯುತ್ತೆ. ಒಂದು ಜಗಳ ಆಗ್ಬೋದು, ಒಂದು ಹೋರಾಟ ಆಗ್ಬೋದು, ಆದರೆ ನಿಮ್ಮ ವ್ಯಕ್ತಿತ್ವ ನೀವು ಪಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀರಾ. ಇಲ್ಲಿ ಖಂಡಿತ ಅವ್ರು ಅರ್ಥ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಸ್ವಲ್ಪ ಏರಿಳಿತ ಉಂಟಾಗ್ಬೋದು. ಕೊನೆಗೂ ಅದು ಅವರಿಗೆ ರಿಯಲೈಸ್ ಆಗೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ವಿಚಾರ ರೆಸಲ್ಟ್ ಆಗ್ತದೆ. ಕೆಲವೊಂದು ಸಾರಿ ಸಂಬಂಧಗಳಲ್ಲಿ ನಿಮ್ಮ ಅತಿಯಾದ ಕೋಪ ಆಗಿರ್ಬೋದು, ಇಲ್ಲ ಅವರ ಅತಿಯಾದ ಕೋಪದಿಂದ ಆಗಿರ್ಬೋದು ಸಮಸ್ಯೆಗಳು ಹೆಚ್ಚಾಗ್ತದೆ. ಆದರೆ ಈಗ ಗುರುವಿನ ಶರಣದಲ್ಲಿ ಹೋಗಿರೋದ್ರಿಂದ ನೀವೇ ನಿಮ್ಮನ್ನು ಸಂಭಾಳಿಸ್ಕೊಳ್ತಾ ಇದ್ದೀರಾ. ಅವರ ಒಂದು ಕೋಪವನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ. ಅಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಶಾಂತಿ ಬರ್ತಾ ಇದೆ. ಆದರೂ ಕೂಡ ಕೆಲವೊಂದು ಸಾರಿ ನೀವು ವಿಪರೀತವಾಗಿ ಮಾತನಾಡ್ತಾ ಇದ್ದೀರಾ. ಈಗ ತುಂಬ ಬುದ್ಧಿವಂತೆ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ, ಅಂದರೆ ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಆ ರೀತಿ ವರ್ತಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಅವರಿಂದ ಒಂದು ಪ್ರಶ್ನೆ ಅಂತೂ ನಿಮ್ಮ ಬಳಿ ಬಂದೇ ಬರುತ್ತೆ. ಏರಿಳಿತದ ಮಧ್ಯೆನೇ ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫರ್ಮೇಷನ್ ಆಗ್ತಾ ಇದೆ. ಈಗ ಒಂದು ಹುಳದಿಂದ ಒಂದು ಚಿಟ್ಟೆ ಹೇಗೆ ಪರಿವರ್ತನೆ ಆಗತ್ತಲ್ಲ, ಅದು ಒಂದು ಹಂತವಾಗಿ ಒಂದು ಚಿಟ್ಟೆ ಆಗಿ ಬೆಳವಣಿಗೆ ಆಗುತ್ತಲ್ಲ, ಆ ರೀತಿ ಈಗ ನಿಮ್ಮ ಮನಸ್ಸು ತುಂಬಾ ಬದಲಾಗಿದೆ. ಪ್ರಾಕ್ಟಿಕಲ್ ಆಗಿ ಯೋಚಿಸ್ತಾ ಇದ್ದೀರಾ. ಹಾಗೆ ಶಾಂತತೆಯಿಂದ ಕೆಲವು ವಿಚಾರಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ. ಹಾಗೆ ಕಾಮ್ ಆಗಿದ್ದೀರಾ. ಜೀವನದಲ್ಲಿ ಏನು ಆಗುತ್ತೋ ಅದನ್ನು ನನ್ನಿಂದ ತಡೆಯೋಕ್ಕಾಗೋದಿಲ್ಲ, ಆದರೆ ನನ್ನ ಉತ್ತಮ ಕರ್ಮಗಳಿಂದ ಮಾತ್ರ ನಾವು ಅದನ್ನು ಬದಲಾಯಿಸ್ಬೋದು ಅನ್ನುವ ವಾಸ್ತವ ಸತ್ಯವನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಉದ್ದೇಶಗಳನ್ನು ಬೇರೆ ದಿಕ್ಕಿನಡೆ ಕರ್ಕೊಂಡು ಹೋಗ್ತಿದ್ದೀರಾ. ಹಾಗಾಗಿ ಇಲ್ಲಿ ಬಹಳ ಬದಲಾವಣೆಯನ್ನು ನೀವು ಕಾಣ್ತಾ ಇದ್ದೀರಾ. ಅಂದರೆ ಒಂದು ಚಿಟ್ಟೆ ಯಾವೆಲ್ಲ ರೀತಿಯಲ್ಲಿ ಕೆಲವೊಂದು ಪ್ರೊಸೀಜರ್ಗಳನ್ನು ಮುಗಿಸ್ಕೊಂಡು ಒಂದು ಬಣ್ಣದ ಚಿಟ್ಟೆಯಾಗಿ ಹಾರಾಡುತ್ತಲ್ಲ, ಅದೇ ರೀತಿ ನಿಮ್ಮ ವ್ಯಕ್ತಿತ್ವ ಕೂಡ ಒಂದು ಉತ್ತಮವಾದ ದಡ ಸೇರಲಿಕ್ಕೆ ಎಲ್ಲ ರೀತಿ ತಯಾರಿಯನ್ನು ನಿಮ್ಮ ಮನಸ್ಸು, ನಿಮ್ಮ ದೃಷ್ಟಿಕೋನ, ಹಾಗೆ ನಿಮ್ಮ ಒಂದು ಗುರಿ ಮಾಡ್ಕೊಳ್ತಾ ಇದೆ. ಈ ಸಮಯದಲ್ಲಿ ಖಂಡಿತ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಸೂಚನೆ ನಿಮಗೆ ಸಿಗ್ತಾ ಇದೆ. ಅಂದರೆ ಹಿಂದೆ ನೀವು ಅಂದ್ಕೊಳ್ತಾ ಇದ್ರಿ ನನ್ನಿಂದ ಆಗೋದೇ ಇಲ್ಲ, ನನಗೆ ಯಾರು ಸಪೋರ್ಟ್ ಮಾಡ್ತಾರೆ, ನನ್ನಿಂದ ಸಾಧ್ಯನಾ ಅದು ಅನ್ನೋ ರೀತಿಯಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಒಂದು ವಿಶೇಷವಾದ ವ್ಯಕ್ತಿತ್ವದ ಬಗ್ಗೆ ಅನುಮಾನ ಪಡ್ತಾ ಇದ್ರಿ, ಸಂದೇಹ ಪಡ್ತಾ ಇದ್ರಿ. ಆ ರೀತಿ ಒಂದು ವಾತಾವರಣ ಕೂಡ ನಿಮ್ಮ ಸುತ್ತ ಇತ್ತು. ಆದರೆ ಈಗ ಹಾಗಲ್ಲ, ನನ್ನಿಂದನೂ ಸಾಧ್ಯ, ನಾನೂ ಕೂಡ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿದ್ದೀನಿ, ಖಂಡಿತ ನನ್ನಿಂದ ಕೂಡ ಕೆಲವೊಂದು ಬದಲಾವಣೆಯನ್ನು ಮಾಡಲಿಕ್ಕೂ ಸಾಧ್ಯ, ನಾನು ಮಾಡ್ಕೊಳ್ಳೋಕ್ಕೂ ಸಾಧ್ಯ, ನನ್ನದೇ ಆದ ರೀತಿಯಲ್ಲಿ ನಾನು ಒಂದು ವಿಶಿಷ್ಟತೆಯನ್ನು ಕಂಡುಕೊಳ್ಬೋದು ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನ ಶೈಲಿಯನ್ನು ತುಂಬ ಪ್ರಾಕ್ಟಿಕಲ್ ಆಗಿ ತಗೊಂಡು ಸುಂದರವಾಗಿಸ್ಕೊಳ್ತಾ ಇದ್ದೀರಾ, ಸುಂದರವಾದ ವಿಚಾರಗಳೊಂದಿಗೆ. ಖಂಡಿತವಾಗಿ ಈ ಸುಂದರತೆ ನಿಮ್ಮ ವ್ಯಕ್ತಿತ್ವವನ್ನು ಪ್ರಕಾಶಮಾನಗೊಳಿಸೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಇರುವ ವಾತಾವರಣವನ್ನು ಕೂಡ ಬದಲಾಯಿಸುತ್ತೆ. ಹಿಂದೆ ನಿಮ್ಮ ಬಗ್ಗೆ ಆಡ್ಕೊಂಡವರಾಗಿರ್ಬೋದು, ನಿನ್ನಿಂದ ಏನೂ ಆಗೋದಿಲ್ಲ ಅಂಥೇಳಿ ಅಂದ್ಕೊಂಡವರಾಗಿರ್ಬೋದು, ಒಟ್ಟಾರೆ ನಿಮ್ಮ ಕುಟುಂಬದವರೇ, ನಿಮ್ಮ ಹತ್ತಿರದವರೇ ನಿಮ್ಮನ್ನು ಬೆರಗುಗಣ್ಣಿಂದ ನೋಡ್ತಾರೆ. ಅಷ್ಟೊಂದು ಉತ್ತಮ ಪರಿವರ್ತನೆ, ಅಷ್ಟೊಂದು ಶಿಸ್ತನ್ನು ನೀವೀಗ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ. ಹಿಂದಿನ ದುರ್ಬಲತೆಯ ಆಲೋಚನೆಗಳನ್ನು ಡಿಲೀಟ್ ಮಾಡಿ ಈಗ ಪಾಸಿಟಿವ್ ಎನರ್ಜಿನ ನಿಮ್ಮ ಮನಸ್ಸಲ್ಲಿ ಹಾಗೆ ನಿಮ್ಮ ಕಾರ್ಯಗಳಲ್ಲಿ ತುಂಬಿಸ್ಕೊಂಡಿದ್ದೀರಾ. ಮನೆಯನ್ನು ರೆನೋವೇಟ್ ಮಾಡೋ ವಿಚಾರ ಇತ್ತಲ್ಲ, ಖಂಡಿತ ಅದು ಈಗ ಮುಂದುವರಿಯುತ್ತೆ, ಈಗ ಸಾಧ್ಯವಾಗುತ್ತೆ, ಸರಿಯಾದ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಒಂದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತದೆ ವಿಚಾರ. ಯಾಕಂದರೆ ಇದು ನಿಮ್ಮ ಮನಸ್ಸಿನ ವಿಚಾರ ಆಗಿದೆ, ಇದನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿದ್ರೆ. ಹಾಗಾಗಿ ಈ ವಿಚಾರ ನಿಮಗೆ ಇಲ್ಲಿ ಗುರುವು ಸಜೆಷನ್, ಅಂದರೆ ಒಂದು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದರೆ ಖಂಡಿತ ಮುಂದುವರಿಸು, ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಖಂಡಿತ ಆ ಗುರುವಿನಲ್ಲಿ ಶರಣಾಗಿಸಿ ಆ ವಿಚಾರದಲ್ಲಿ ಮುಂದುವರಿರಿ. ಕೆಲವರಿಗೆ, ಅಂದರೆ ನಿಮ್ಮ ಎದುರಿಗಿರೋ ಕೆಲವರಿಗೆ ಎಲ್ಲ ರೀತಿಯ ವಿಚಾರಗಳು ಗೊತ್ತು, ಆದರೂ ಇನ್ನೋಸೆಂಟ್ ಥರ ಅವರು ವರ್ತನೆ ಮಾಡ್ತಾಯಿದ್ದಾರೆ. ಇದು ನಿಮ್ಗೆ ಸಿಟ್ಟು ತರಿಸ್ತಾ ಇದೆ, ಅಂದರೆ ಗೊತ್ತಿದ್ದು ಹೀಗೆ ಮಾಡ್ತಾ ಇದ್ದಾರೆ ಅಂಥೇಳಿ. ಆದರೆ ಶಾಂತವಾಗಿರಿ, ಸತ್ಯ ಒಂದು ಸಮಯಕ್ಕೆ ಹೊರ ಬಂದೇ ಬರುತ್ತೆ. ಆಗ ಅವರ ತಪ್ಪಿನ ಅರಿವು ಅವರಿಗೆ ಸ್ವತಃ ಆಗುತ್ತೆ. ನೀವು ಕೆಲವು ವಿಚಾರಗಳಲ್ಲಿ ಒಂದು ಸಂಬಂಧದಲ್ಲಿ ಅಂತರ ಇರ್ಬೋದು, ಇಲ್ಲ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಿಮ್ಮನ್ನು ವಂಚಿಸ್ತಾ ಇದ್ದಾರೆ, ಇಲ್ಲ ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಇಂಥ ಒಂದು ವಿಚಾರಗಳಲ್ಲಿ ನೀವು ತುಂಬ ದುರ್ಬಲತೆಯನ್ನು ಹೊಂದಿದ್ದೀರಾ. ಅಂದರೆ ನಿಮ್ಮ ಮನಸ್ಸು ತುಂಬ ಒತ್ತಡಕ್ಕೆ ಜಾರಿದೆ, ಏನು ಮಾಡಬೇಕು ಅಂತೇಳಿ ನಿಮಗೆ ತಿಳಿತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು ಗುರುವಿನ ಶರಣದಲ್ಲಿ, ನೀವು ನಂಬಿದ ದೈವದ ಶರಣದಲ್ಲೇ ಹೋಗಬೇಕು. ಯಾಕಂದರೆ ನಿಮ್ಮ ಬದುಕಿನ ಮುಂದಿನ ಯೋಜನೆ ಕರ್ಮದ ಪ್ರಕಾರ ನಡೆದಿರುತ್ತೆ. ಅದನ್ನು
ಸ್ಪಷ್ಟವಾಗಿ ಅದಕ್ಕೆ ಪರಿಹಾರ ಯಾರೂ ಹೇಳಲು ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ದೈವ ನಿರ್ಣಯ ಮಾಡಬೇಕು. ಹಾಗಾಗಿ ದೈವಕ್ಕೆ ಆ ವಿಚಾರವನ್ನು ಸಮರ್ಪಣೆ ಮಾಡಿ. ಯಾಕಂದರೆ ಅವರು ಹಿಂದೊಂದು ಮುಂದೊಂದು ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಎದುರಿಗೆ ಇರೋದೇ ಒಂದು, ನಿಮ್ಮ ಹಿಂದೆ ಅವರ ಒಂದು ವಿಚಾರ ವ್ಯವಹಾರವೇ ಬೇರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಮನಸ್ಸಿಗೆ ಅದು ಗೊತ್ತಾಗ್ತಾ ಇದೆ, ಆದರೂ ಕೂಡ ನೀವು ನಂಬಲೇಬೇಕು, ನಂಬಬೇಕು. ಯಾಕಂದರೆ ನಿಮ್ಗೆ ಅವರು ನಿಮ್ಮದೇ ಆದ ರೀತಿಯಲ್ಲಿ ಇರಬೇಕು ಅಂತೇಳಿ ಬಯಸ್ತಾ ಇದ್ದಾರೆ. ಹಾಗಾಗಿ ನೀವು ನಂಬ್ತಾ ಇದ್ದೀರಾ, ಆದರೆ ಅಲ್ಲಿ ಮೋಸ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ನೀವು ಅವರನ್ನು ತುಂಬ ಪ್ರೀತಿ ಮಾಡ್ತಿದ್ರಿ, ಕಾಳಜಿ ಮಾಡ್ತಿದ್ರಿ, ಅದಕ್ಕೆ ನಿಮಗೆ ತುಂಬ ಅತೀವ ನೋವು ಆಗ್ತಾ ಇದೆ. ನೀವು ಅವರನ್ನು ನಂಬ್ತಾ ಇದ್ದೀರಾ ಇನ್ನೂ, ಅಂದರೆ ಅವ್ರು ಬದಲಾವಣೆ ಆಗಬೇಕು, ಆಗಲಿ ಅನ್ನೋದು ನಿಮ್ಮ ಅಭಿಪ್ರಾಯ. ಗುರುವಿನಲ್ಲಿ ಶರಣಾಗಿದ್ದೀರಾ, ಪ್ರಾರ್ಥನೆ ಮಾಡ್ತಾಯಿದ್ದೀರಾ. ಹಾಗೆ ಬೇಡದೇ ಇರೋ ದೇವರಿಲ್ಲ ಅನ್ನೋ ರೀತಿಯಲ್ಲಿ ನೀವು ಅವ್ರ ಪರಿವರ್ತನೆ ಆಗಬೇಕು, ಹಿಂದಕ್ಕೆ ಬರಬೇಕು. ಹಾಗೆ ನನಗೇನು ಮೋಸ ಮಾಡ್ತಾ ಇದ್ದಾರಲ್ಲ ಆ ಮೋಸ ಆಗಬಾರ್ದು, ಅವರನ್ನು ನಾನು ಮತ್ತೆ ಒಪ್ಕೊಳ್ತೀನಿ ಎಲ್ಲ ರೀತಿಯಲ್ಲೂ, ನನಗೆ ಅವರನ್ನು ಬಿಟ್ಟಿರೋಕ್ಕಾಗಲ್ಲ, ಆದರೆ ಅವ್ರು ಬದಲಾವಣೆ ಆಗಬೇಕು ಅನ್ನೋ ರೀತಿಯಲ್ಲಿ ನೀವು ಪರಿತಪಿಸ್ತಾ ಇದ್ದೀರಾ, ಒತ್ತಡಕ್ಕೆ ಜಾರಿದ್ದೀರಾ, ಡಿಪ್ರೆಷನ್ಗೆ ಒಳಗಾಗಿದ್ದೀರಾ. ಅಂದರೆ ನಿಮ್ಮ ಅಸ್ತಿತ್ವ, ಮನಸ್ಸಿನ ಸ್ಥಿರತೆಯನ್ನು ಕಳ್ಕೊಂಡ್ಬಿಟ್ಟಿದ್ದೀರಾ. ಆದರೆ ಇಲ್ಲಿ ಸ್ಥಿರತೆಯನ್ನು ಕಳ್ಕೊಳ್ಳೋ ಅಷ್ಟು ನೀವು ದುರ್ಬಲರಾಗೋದು ತಪ್ಪು. ಯಾಕಂದರೆ ಏನು ಆಗಬೇಕು ಅದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಅದನ್ನು ಒಂದು ಕನೆಕ್ಟ್ ಮಾಡಿರುತ್ತೆ ಆ ಎನರ್ಜಿನ. ಆದರೆ ಇಲ್ಲಿ ನೀವು ಪ್ರಾರ್ಥನೆ ಮಾಡ್ಬೋದು, ಅವ್ರು ಬದಲಾಗಬೇಕು ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಬೋದು. ಇಲ್ಲಿ ದೈವ ನಿರ್ಣಯ ಮಾಡುತ್ತೆ ನಿಮ್ಮ ಪರವಾಗಿ. ನಿಮ್ಮ ನಂಬಿಕೆಗೆ, ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಿಗೆ ಅನುಸಾರವಾಗಿ ನಿಮಗೆ ಇಲ್ಲಿ ಒಂದು ಸಜೆಷನ್ ಸಿಗ್ಬೋದು. ಇಲ್ಲ ಅಂದರೆ ಒಂದು ಏನೋ ಒಂದು ಸಿಗ್ತದೆ ಅಂತಾರಲ್ಲ, ಪರಿಹಾರ ಸಿಗ್ಬೋದು ಅನ್ನೋ ರೀತಿಲಿ ಗುರುವಿನ ಕಡೆಯಿಂದ, ನೀವು ನಂಬಿದ ದೈವಶಕ್ತಿಗಳಿಂದ ಅನ್ನೋ ರೀತಿಲಿ ಬರ್ತಾ ಇದೆ. ಅಂದರೆ ಹೀಗೆ ಆಗಲಿ ಹಾಗೆ ಆಗಲಿ ಅನ್ನೋ ರೀತಿಲಿ ನೀವು ಕುಳಿತಲ್ಲೇ ಕುತ್ಕೊಂಡು ಯೋಚನೆ ಮಾಡೋದಕ್ಕಿಂತ ಧೈರ್ಯವಾಗಿ ಆ ವಿಚಾರದಲ್ಲಿ ಮುಂದೆ ಹೆಜ್ಜೆ ಇಟ್ಟರೆ ಗುರು ನಿಮಗೆ ಸಪೋರ್ಟ್ ಮಾಡ್ತಾರೆ. ನೀವು ನಂಬಿದ ದೈವಶಕ್ತಿಗಳು ನಿಮಗೆ ಸಪೋರ್ಟ್ ಮಾಡ್ತವೆ ಅನ್ನೋ ರೀತಿಲಿ ಬರ್ತದೆ. ಅಂದರೆ ಮೊದಲ ಹೆಜ್ಜೆ ನಿಮ್ಮದೇ ಆಗಿರಬೇಕು. ಗುರುವಿನ ಶರಣದಲ್ಲಿರೋದ್ರಿಂದ ಒಳ್ಳೆಯ ಉದ್ದೇಶಗಳನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡು ಒಳ್ಳೆಯ ಉದ್ದೇಶದ ಎನರ್ಜಿಗೆ ನೀವು ಕನೆಕ್ಟ್ ಆಗಿರೋದ್ರಿಂದ ನಿಮ್ಮ ಕೆಟ್ಟ ಕರ್ಮಗಳು ಕಳೀತಾ ಇದ್ದಾವೆ, ಒಳ್ಳೆಯ ಕರ್ಮಗಳು ಅಲ್ಲಿ ಕೂಡ್ತಾ ಇದ್ದಾವೆ. ಇದೇ ಗುರು ಮೊದಲು ನಿಮ್ಮ ಜೀವನದಲ್ಲಿ ಮಾಡ್ತಾ ಇರೋದು. ಹಾಗಾಗಿ ಇಲ್ಲಿ ಶುದ್ಧೀಕರಣದ ಸಮಯ ನಿಮ್ಮದಾಗಿದೆ. ಹಾಗೆ ದೈವಿಕ ಸಮಯ ಕೂಡ ಇಲ್ಲಿ ನಿಮ್ಮದಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ನಿಮಗೆ ತುಂಬ ಹೆಚ್ಚಿದೆ. ಅಂದರೆ ನೀವು ಮನಸ್ಸಲ್ಲಿ ನಕಾರಾತ್ಮಕವಾಗಿ ಯೋಚಿಸಿದರೂ ಕೂಡ, ಅಂಥ ಯೋಚನೆಗಳು ಬಂದರೂ ಕೂಡ ಅವುಗಳನ್ನು ಇಗ್ನೋರ್ ಮಾಡ್ತೀರಾ. ಕ್ಷಣ ಮಾತ್ರದಲ್ಲಿ ಅವುಗಳನ್ನು ದೂರ ತಳ್ಳಿ ಮತ್ತೆ ಸಕಾರಾತ್ಮಕ ಆಲೋಚನೆಗೆ, ಒಂದು ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದ್ದೀರಾ. ಅಂದರೆ ಗುರು ನಿಮ್ಮ ಜೊತೆಗಿದ್ದಾರೆ, ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಕೈ ಹಿಡಿದು ನಡೆಸ್ತಾ ಇದ್ದಾರೆ. ನೀವು ನಂಬಿದ ದೈವಶಕ್ತಿ ನಿಮ್ಮನ್ನು ಯಾವುದೇ ರೀತಿ ಕೈ ಬಿಟ್ಟಿಲ್ಲ. ಅಂದರೆ ನೀವು ಮಾಡ್ತಾ ಇರುವ ಪ್ರಾರ್ಥನೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ವ್ರತ ಆಗಿರ್ಬೋದು, ಸೇವೆ ಆಗಿರ್ಬೋದು, ಅವೆಲ್ಲವೂ ತನ್ನದೇ ಆದ ಒಂದು ಕಾರ್ಯವನ್ನು ನಿಮ್ಮ ಜೀವನದಲ್ಲಿ ನಿರ್ವಹಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಪ್ರಕೃತಿಯ ಎನರ್ಜಿ ಕೂಡ ನಿಮಗೆ ಕನೆಕ್ಟ್ ಆಗಿದೆ. ಹಾಗೆ ನೀವು ಯಾವುದೋ ಒಂದು ಹೂವಿನ ಗಿಡ ತಂದು ನೆಟ್ಟಿರ್ಬೋದು, ಇಲ್ಲ ಹಣ್ಣಿನ ಗಿಡ ನೆಟ್ಟಿರ್ಬೋದು, ಹಾಗೆ ದಾನವಾಗಿ ಕೊಟ್ಟಿರ್ಬೋದು, ಇಲ್ಲ ಯಾರೋ ನಿಮಗೆ ಉಡುಗೊರೆಯ ರೂಪದಲ್ಲಿ ಕೊಟ್ಟಿರ್ಬೋದು. ಈ ರೀತಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಅಂದರೆ ಪ್ರಕೃತಿಯನ್ನು ನೀವು ಪ್ರೀತಿಸಲಿಕ್ಕೆ ಶುರು ಮಾಡಿದ ಮೇಲೆ, ಅದರ ಬೆಲೆಯನ್ನು ನೀವು ತಿಳಿದ ಮೇಲೆ ಆ ಎನರ್ಜಿ ನಿಮಗೆ ಈ ರೀತಿಯಾಗಿ ಕನೆಕ್ಟ್ ಆಗೋದು. ಯಾರೋ ಹೂ ತಂದು ಕೊಡೋದು, ಈ ರೀತಿಯಾಗಿ ಇನ್ನು ಏನೇನೋ ವಿಚಾರಗಳು ನಿಮಗೆ ನಡೀತಾ ಇದ್ದಾವೆ ಪ್ರಕೃತಿಯ ವಿಚಾರದಲ್ಲಿ. ಅಲ್ಲಿ ಹೋದಾಗ ನಿಮಗೆ ಶಾಂತಿ ಸಿಗೋದಾಗಿರ್ಬೋದು ಅನ್ನೋ ರೀತಿಯಲ್ಲಿ ನೀವು ಕನೆಕ್ಟ್ ಆಗಿದ್ದೀರಾ. ನೀವೇ ಒಂದು ಪಾರ್ಕಿಗೆ ಹೋಗೋದು, ಒಂದು 5 ನಿಮಿಷಗಳ ಕಾಲ ಕೂತ್ಕೊಳ್ಳೋದು, ಅಲ್ಲಿ ಏನೋ ಒಂದು ಧ್ಯಾನ ಮಾಡೋದು, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದು, ಈ ರೀತಿಯಲ್ಲೇ ನಡೀತಾ ಇದೆ. ಅಂದರೆ ಇಲ್ಲಿ ಗುರುವಿನ ಒಂದು ಮಾರ್ಗದರ್ಶನ ನಿಮ್ಮ ಮೇಲೆ ಒಂದು ಪರಿಣಾಮ ಬೀರಿದೆ ಅನ್ನೋ ರೀತಿಯಲ್ಲಿ. ಅಂದರೆ ಆ ಪ್ರಕೃತಿ ನಿಮಗೆ ಕನೆಕ್ಟ್ ಆಗಿದೆ ಆ ಒಂದು ಎನರ್ಜಿಯೊಂದಿಗೆ. ಅದು ನಿಮ್ಮನ್ನು ಹೀಲ್ ಮಾಡುತ್ತೆ. ಖಂಡಿತ ಅದು ನಿಮ್ಮನ್ನು ಕೈ ಬಿಡೋದಿಲ್ಲ. ಇವಾಗ ಸ್ವಲ್ಪ ಕಷ್ಟ ಇರ್ಬೋದು, ಏರಿಳಿತ ಇರ್ಬೋದು, ಕೆಲವರು ತೊಂದರೆ ಕೊಡ್ತಾ ಇರ್ಬೋದು, ಕೆಲವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಆದರೆ ಸಮಯಕ್ಕೆ ಸರಿಯಾಗಿ ಖಂಡಿತ ಮುಂದೆ ನಿಮಗೆ ಅದೃಷ್ಟದ ಬಾಗಿಲು ತೆರೀತಾ ಇದೆ. ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ನೀವಿಲ್ಲದೆ ಅವ್ರು ಬದುಕೋದಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗ್ತಾರೆ, ನಿಮ್ಮನ್ನು ಕಾಳಜಿ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತದೆ. ಈಗ ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾ ಇಲ್ಲ. ಆ ಸಮಯದ ಬೆಲೆಯನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಅದನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಒಂದು ಬೆಲೆ ಕೊಟ್ಟು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದು ಕೂಡ ಒಂದು ಶಿಸ್ತು. ನೀವು ಸಮಯಕ್ಕೆ ಎಷ್ಟು ಮಹತ್ವ ಕೊಡ್ತಿದ್ರೋ ಆ ಸಮಯ ಕೂಡ ನಿಮಗೆ ಅದರದ್ದೇ ಆದ ರೀತಿಯಲ್ಲಿ ಒಂದು ಮಹತ್ವ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ನೀವು ಒಬ್ಬರೇ ಮಾಡೋ ಸಮಯ ಈಗ ಮುಗಿದಿದೆ, ಈಗ ಒಟ್ಟಾಗಿ ಕೆಲಸ ಮಾಡುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಒಂದು ಸಹಕಾರದೊಂದಿಗೆ ನೀವು ಮುಂದೆ ಹೋಗಬೇಕು, ಆಗ ಯಶಸ್ಸು ಸಿಗುತ್ತೆ. ಅವರು ಸಹಾಯ ಮಾಡ್ತೀವಿ ಅಂತೇಳಿ ಬರ್ತಾ ಇದ್ದಾರೆ, ಆ ಸಹಾಯವನ್ನು ಸ್ವೀಕರಿಸಿ. ನಿಮ್ಮ ಪರಿಸ್ಥಿತಿ ಖಂಡಿತವಾಗಿ ಬದಲಾಗುತ್ತೆ. ನೀವು ಯಾವುದೋ ಒಂದು ಕೆಲಸ, ಯೋಜನೆ, ಗುರಿ ಅದರ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ, ಆದರೆ ಇನ್ನಷ್ಟು ಉತ್ತಮವಾಗಲು ಇತರರ ಸಹಾಯ ಅಥವಾ ತಂಡದ ಅಗತ್ಯ ಅವಶ್ಯಕತೆ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ 1-2 ಜನರು ಅದಕ್ಕೆ ಸಹಾಯ ಮಾಡ್ತೀನಿ ಅಂತೇಳಿ ಬರ್ಬೋದು, ಇಲ್ಲ ಒಬ್ಬರು ಸಹಾಯ ಸಿಗ್ಬೋದು. ಅದನ್ನು ತಗೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ತಿರಸ್ಕಾರ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಎನರ್ಜಿ. ಹಾಗೆ ಅವರು ನಿಮ್ಮ ಜೊತೆ ಸೇರ್ಕೊಂಡ್ಮೇಲೆ ಅವ್ರು ಏನಾದರೂ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದಾಗಲಿ, ಇಲ್ಲ ಇವ್ರು ಬಂದು ನನಗೆ ಹೇಳೋದು ಏನು ಅನ್ನೋ ರೀತಿಯಲ್ಲಿ ನೀವು ಅಹಂಕಾರ ಪಡೋದಾಗಲಿ ಮಾಡಬಾರ್ದು.
ಎಲ್ಲರ ಮಾತನ್ನು ಸಮಾನವಾಗಿ ಸಂಯಮದಿಂದ ತಗೊಂಡು ಬೆಳವಣಿಗೆಯತ್ತ ನೀವು ಗಮನ ಹರಿಸಬೇಕು. ಅದರಿಂದ ಅಂದರೆ ಆ ಬೆಳವಣಿಗೆಯಿಂದ ಕಂಡುಕೊಂಡ್ರೆ ನಿಮ್ಗೆ ಎಲ್ಲರಿಗೂ ಒಳ್ಳೆಯದೇ ಅಲ್ವಾ. ನನ್ನ ಯೋಜನೆ ಇದು, ಇವ್ರು ಯಾಕೆ ಹೇಳಬೇಕು, ಇವ್ರು ಯಾಕೆ ಅದರಲ್ಲಿ ತಲೆ ಹಾಕಬೇಕು, ಇವ್ರೇನೋ ಸಹಾಯ ಮಾಡೋಕ್ಕೆ ಬಂದಿದ್ದಾರೆ ಮಾಡಬೇಕು ಅಷ್ಟೇ ಇರಬೇಕು ಅನ್ನೋ ರೀತಿಯಲ್ಲಿ ಅಹಂಕಾರ ಆ್ಯಟಿಟ್ಯೂಡ್ ತೋರಿಸ್ಬೇಡಿ. ಅದು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡುತ್ತೆ. ಯಾಕಂದರೆ ನೀವು ಎಷ್ಟು ಸಹನೆಯಿಂದ ತಾಳ್ಮೆಯಿಂದ ಇನ್ನಷ್ಟು ಕಲೀಲಿಕ್ಕೆ ಪ್ರಯತ್ನ ಪಡ್ತೀರೋ ತುಂಬ ಕಲೀಲಿಕ್ಕೆ ನಿಮಗೆ ಸಿಗುತ್ತೆ. ಅದರಿಂದ ಉಪಯೋಗನೇ ಹೆಚ್ಚಾಗುತ್ತೆ. ಹಾಗಾಗಿ ಸಂಯಮದಿಂದ ತಾಳ್ಮೆಯಿಂದ ವರ್ತಿಸಿ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನಿಮ್ಮ ಕೆಲಸದ ಮೂಲಕ ನಿಮ್ಮ ಮೌಲ್ಯವನ್ನು ನೀವು ತೋರಿಸ್ಬೇಕು. ಹಾಗೆ ಒಂದು ಕೆಲಸಕ್ಕೆ ಗೌರವ ಕೂಡ ಕೊಡಬೇಕು, ಅಲ್ಲಿದ್ದವರಿಗೂ ಕೂಡ ಗೌರವ ಕೊಡೋದನ್ನು ನೀವು ಕಲ್ಕೊಳ್ಬೇಕು. ಆಗ ಅದೆಲ್ಲವೂ ನಿಮಗೆ ಮರಳಿ ಸಿಗ್ತಾ ಹೋಗುತ್ತೆ. ಇದರಿಂದ ನೀವು ಕೆಲವಷ್ಟು ವಿಚಾರಗಳನ್ನು ಕಲಿತೀರಾ, ಬೆಳಿತೀರಾ ಅನ್ನೋ ರೀತಿಯಲ್ಲೂ ಕೂಡ ಬರ್ತದೆ. ಹಾಗಾಗಿ ಅಹಂಕಾರ ಬೇಡ, ಇತರರ ಸಹಾಯವನ್ನು ತಳ್ಳಿಬಿಡಬೇಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಎನರ್ಜಿ. ಯಾಕಂದರೆ ಒಬ್ಬರಾಗಿ ಹೋಗೋ ದಾರಿ ನಿಧಾನ, ಅದೇ ಇನ್ನೊಬ್ಬರು ಅದ್ರ ಜೊತೆ ಸೇರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಂಬಿಕೆ ಇಟ್ಟು ಆ ವಿಚಾರವನ್ನು ಗುರುವಿನಲ್ಲಿ ಸಮರ್ಪಣೆ ಮಾಡಿ ಮುಂದೆ ಹೋಗಿ. ತುಂಬಾ ಒಂದು ಪಾಸಿಟಿವ್ ಎನರ್ಜಿ, ಅದೃಷ್ಟದ ಬಾಗಿಲು ನಿಮಗೆ ತೆರೀತಾ ಇದೆ. ಖಂಡಿತ ಉಡುಗೊರೆ ಸಿಗ್ಬೋದು. ಹಾಗೆ ಒಂದು ಒಳ್ಳೆಯ ವಿಚಾರವನ್ನು ಸೆಲೆಬ್ರೇಟ್ ಮಾಡ್ತೀರಾ. ಆದಷ್ಟು ಬೇಗನೆ ನಿಮ್ಗೆ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಸಾಯಿ ಬಾಬಾರವರ ಉದಿಯ ಸೇವನೆ, ಉದಿಯ ಧಾರಣೆ ಮಾಡೋದು ಅಗತ್ಯ ಇದೆ ನಿಮ್ಗೆ ಅದು ಸಿಕ್ಕಿದೆ ಅಂದರೆ ಆಕಸ್ಮಿಕವಾಗಿ ಅಲ್ಲ, ಅಂದರೆ ಅವರೇ ಆರಿಸ್ಕೊಂಡು ನಿಮ್ಗೆ ಅದನ್ನು ಕೊಟ್ಟಿದ್ದಾರೆ. ನಿಮ್ಗೆ ಅದರಿಂದ ಖುಷಿಯಾಗಿದೆ. ಹಾಗಾಗಿ ಅದರ ಸೇವನೆ, ಅದರ ಧಾರಣೆ ಮಾಡ್ತಾ ಬನ್ನಿ. ನಿಮ್ಮನ್ನು ಅದು ಮಾನಸಿಕವಾಗಿ ದೈಹಿಕವಾಗಿ ಹೀಲ್ ಮಾಡುತ್ತೆ. ಹಾಗೆ ಕೆಲವು ದೃಷ್ಟಿ ದೋಷಗಳಿಂದ ಕೂಡ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಕೆಲಸಕ್ಕೆ ಒಂದು ಗುರುತಿನ ಮೌಲ್ಯ ಸಿಕ್ಕಿದೆ. ಹಾಗಾಗಿ ಅದಕ್ಕೆ ಏನಾದರೂ ದೃಷ್ಟಿ ತಾಕ್ಬೋದು. ಹಾಗಾಗಿ ಸಾಯಿ ಬಾಬಾರವರ ಉದಿ ಮತ್ತು ಪ್ರಸಾದ, ಫೋಟೋ, ಪ್ರತಿಮೆ ಈ ರೀತಿ ನಿಮಗೆ ಸಿಕ್ಕಿದೆ. ಖಂಡಿತ ಇದು ನಿಮ್ಮ ಸ್ಥಾನಮಾನ ಗೌರವವನ್ನು ಹೆಚ್ಚಿಸಲಿಕ್ಕೆ ಒಂದು ಸೂಚನೆ, ಅದೃಷ್ಟದ ಸೂಚನೆಯಾಗಿ ನಿಮ್ಮ ಜೀವನಕ್ಕೆ ಬಂದಿದೆ. ಹಾಗಾಗಿ ಹೊಸ ಅವಕಾಶಗಳು ಕೂಡ ಅದರ ಹಿಂದೆ ಬರ್ತವೆ. ಹಾಗೆ ಜನರು ನಿಮ್ಮ ಪ್ರತಿಭೆಯನ್ನು ಗಮನಿಸ್ತಾರೆ. ಅದಕ್ಕೊಂದು ವೇದಿಕೆ ಕೂಡ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಒಟ್ಟಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ನಿಮ್ಮ ಕನಸುಗಳು ನಿಜವಾಗ್ತವೆ. ಪ್ರಾಮಾಣಿಕ ಪ್ರಯತ್ನ ಪಡಿ. ನಿಮ್ಮಲ್ಲಿ ಒಂದು ಕೌಶಲ್ಯ ಅನ್ನೋ ಒಂದು ಎನರ್ಜಿ ಇದೆ. ಅದನ್ನು ಸರಿಯಾದ ಜನರ ಜೊತೆ ಹಂಚಿ. ಖಂಡಿತ ಒಳ್ಳೆಯದಾಗುತ್ತೆ. ನಾನು ಒಬ್ಬನೇ ಮಾಡ್ತೀನಿ ಅನ್ನೋದಕ್ಕಿಂತ ನನ್ನ ಜೊತೆ ಒಳ್ಳೆಯವರು ಕೂಡ ಇದ್ದಾರೆ, ಅವ್ರ ಜೊತೆ ನಾನು ಮುಂದೆ ಹೋಗೋಣ ಅನ್ನೋ ರೀತಿಲಿ ಹೇಗೆ ನೀವು ಉತ್ತಮರು ಅಂತ ಹೇಳಿ ಅಂದ್ಕೊಳ್ತೀರೋ ಅದೇ ರೀತಿ ಇಲ್ಲಿ ಉತ್ತಮರು ಕೂಡ ಇರ್ತಾರೆ. ಆ ಒಂದು ಎನರ್ಜಿಗೆ ಕನೆಕ್ಟ್ ಆಗಿ ಇಲ್ಲಿ ನಿಮ್ಗೆ ಅವರಿಂದ ಏನೇ ಸಿಕ್ಕರೂ ಅದು ಒಂದು ಪಾಠ ಆಗಿರುತ್ತೆ. ಅದು ಒಂದು ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮದ ಬಿಡುಗಡೆನೂ ಆಗಿರ್ಬೋದು, ಇಲ್ಲ ಅದು ಒಂದು ಋಣ ತೀರಿಸುವ ಪ್ರಕ್ರಿಯೆಯೂ ಆಗಿರ್ಬೋದು, ಇಲ್ಲ ಅದರಿಂದ ನಿಮ್ಮ ಜೀವನದಲ್ಲಿ ಒಂದು ಖಚಿತವಾದ ಯಶಸ್ಸು ಸಿಗುವ ಸಮಯದ ಒಂದು ಪರಿವರ್ತನೆ ಆಗಿರ್ಬೋದು ಅನ್ನೋ ರೀತಿಲಿ ಬರ್ತದೆ. ಈಗ ನಿಮ್ಮ ಜೀವನದಲ್ಲಿ 2 ಶಕ್ತಿಗಳು ಸಮವಾಗಿ ನಿಂತಿವೆ. ಒಂದು ಕಡೆ ಮನಸ್ಸು, ಇನ್ನೊಂದು ಕಡೆ ಬುದ್ಧಿ. ನೀವು ಅದರ ಮಧ್ಯದಲ್ಲಿ ನಿಂತಿದ್ದೀರಾ. ಯಾವ ದಾರಿ, ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ನೀವು ಒಂದು ನಿರ್ಧಾರ ತಪ್ಪಿಸ್ತಿದ್ದೀರಾ. ಸತ್ಯ ಗೊತ್ತಿದ್ರೂ ಅದನ್ನು ಒಪ್ಪಿಕೊಳ್ಳೋಕೆ ಮನಸ್ಸಿಲ್ಲ. ನಿಮ್ಮೊಳಗೆ ನೀವು ಹೇಳ್ಕೊಳ್ತಾ ಇದ್ದರೆ ಇನ್ನೂ ಸ್ವಲ್ಪ ಸಮಯ ಕಾಯ್ತೀನಿ ಅನ್ನೋ ರೀತಿಲಿ. ಹೆಚ್ಚು ಕಾಲ ಈ ಸ್ಥಿತಿಯಲ್ಲಿ ಇರಬೇಡಿ. ನಿರ್ಧಾರ ತೆಗೆದುಕೊಳ್ಳದೆ ಇರುವುದು ಕೂಡ ಒಂದು ನಿರ್ಧಾರವೇ ಆಗಿರುತ್ತೆ. ಹಾಗಾಗಿ ಗಮನ ಇಟ್ಕೊಳ್ಳಿ. ಹಾಗೆ ಕಣ್ಣು ತೆರೆದು ನೋಡಿ, ಸತ್ಯ ನೋಡೋ ಸಮಯ ಬಂದಿದೆ ಈಗ ಅನ್ನೋ ರೀತಿಲೂ ಕೂಡ ನೀವು ನಂಬಿದ ಗುರುವು, ದೈವಶಕ್ತಿಯ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ನಿಮ್ಮ ಒಳ ಧ್ವನಿಯನ್ನು ಕೇಳಿ. ಇತರರ ಮಾತಿಗಿಂತ ನಿಮ್ಮ ಮನಸ್ಸಿನ ಮಾತು ಮುಖ್ಯ. ಆತ್ಮ ಒಂದು ಮೆಲುಧ್ವನಿಯಲ್ಲಿ ನಿಮಗೆ ಪಿಸುಗುಡ್ತಾ ಇದೆ. ಭಯದ ಆಯ್ಕೆ ಬೇಡ. ಹಾಗೆ ಒಂದು ಸರಿಯಾದ ನಿರ್ಧಾರದ ಆಯ್ಕೆ, ಸ್ಪಷ್ಟತೆಯನ್ನು ಕಂಡುಕೊಳ್ಳಿ ಅನ್ನೋ ರೀತಿಯಲ್ಲಿ ಅದು ಹೇಳ್ತಾ ಇದೆ. ಶಾಂತವಾಗಿ ಯೋಚಿಸಿ, ಧ್ಯಾನಿಸಿ. ಖಂಡಿತ ಸತ್ಯದಿಂದ ನೀವು ನಡ್ಕೊಂಡ್ರೆ ಸ್ಪಷ್ಟವಾದ ನಿರ್ಧಾರ ತಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಎನರ್ಜಿ. ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.